ಆದ್ರೆ ಬರೀ 3,236 ಕೋಟಿ ಕೊಟ್ಟರು. ದೊಡ್ಡದು ಹೇಳಿದ್ರು ಕೊಡಲಿಲ್ಲ. ಆ 9,160 ಕೋಟಿ ಹೇಳಿದ್ರು ಕೊಡ್ತೀವಿ ಅಂತೇಳಿ ಕೊಡಲಿಲ್ಲ ಅಂತ ಇಂಥ ಅನೇಕ ಆರೋಪಗಳನ್ನು ಮಾಡ್ತಾ ಇರ್ತಾರೆ. DCC ಬ್ಯಾಂಕ್ಗಳಿಗೆ ಕೇಳ್ತಾ ಇರ್ತಾರೆ. ಇದು ನಬಾರ್ಡ್ ಏನದಪ್ಪ ಅಂತಂದ್ರೆ ಕೃಷಿಕರನ್ನು ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಇದು ಏನಪ್ಪ ಈ ಗೊಬ್ಬರ ಸಲುವಾಗಿ ಇನ್ನೂರ ಸಲುವಾಗಿ ಈ ಸಾಲ ಕೊಡುವಂಥದ್ದು. ಅದಕ್ಕಾಗಿ ಸ್ವಲ್ಪ ಬಡ್ಡಿ ರೇಟು ಕಡಿಮೆ ಇರ್ತದೆ ರೈತರಿಗೆ ಮಾತ್ರ, ಉಳಿದವ್ರಿಗೆ ಬೇರೆ ಇರ್ತದೆ ರೇಟ್, ನಿಮಗೆ ಗೊತ್ತದ. ಅದನ್ನು ಈಗ ಮತ್ತಷ್ಟು ಕಡಿಮೆ ಮಾಡಿ ಈ ಸಹಜವಾಗಿ ಆ ಸಾಲ ಸಹಿತ ಸಿಗದಂಗೆ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇದರಿಂದ ಏನಪ್ಪ ಲಾಸ್ ಆಗಿ ಅಂದ್ರೆ ಮತ್ತು ರೈತರಿಗೆ, ಯಾಕೆಂದ್ರೆ ಇವತ್ತು ಮಾರ್ಕೆಟ್ದಲ್ಲಿ ಗೊಬ್ಬರ ತುಟ್ಟದ, ಆಳು ಹುಳುಗಳು ತುಟ್ಟಿದ್ದಾವ, ಅಥವಾ ಅಲ್ಲಿ ವರ್ಕರ್ಸು ಅವ್ರದ್ದು ಪೇಮೆಂಟ್ ಸಾಕಷ್ಟು ಏರ್ತಾ ಇದೆ ದಿನದ ದಿನಕ್ಕೆ. ಆದರೆ ರೈತನ ಮಾತ್ರ ಏರ್ತಾ ಇಲ್ಲ. ಯಾಕಂತಂದ್ರೆ ಈ ಹಿಂದಿದ್ದಂಥ ರೇಟ್ಗಳಲ್ಲೇ ಒಂದಿಷ್ಟು ಹೆಚ್ಚು ಕಡಿಮೆ ಪೇಮೆಂಟ್ಗಳಾಗ್ತಾ ಅಥವಾ ಸಂಬಳ ಅನ್ನೋಕ್ಕಿಂತ ನಾವು ಅದನ್ನು ಏನಪ್ಪ ದರಗಳು ಫಿಕ್ಸ್ ಆಗೋದ್ರಿಂದಾಗೆ ಈ ದರಗಳಿಂದ ಪಾಪ ರೈತ ಸುಮ್ಮನಾಗಿದ್ದಾನಂತ. ಅದಕ್ಕಾಗಿ ಅವರು ಈ ನಬಾರ್ಡ್ಗೆ ಇವತ್ತು ಸ್ವಲ್ಪ ಎಚ್ಚರಿಕೆ ಕೊಡುವ ದೃಷ್ಟಿಗಳು ಏನೋ ಇವ್ರು ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕೊಡಲಿ ನಮಗೆ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದವರ ಕೇಳಿ. ಆದರೆ ರೈತಗೆ ಮುಟ್ಟುವುದು ಯಾವಾಗಿದೆ ಅಂತ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಹಾಕಿಬಿಡುವಂಥದ್ದು, ಕೇಂದ್ರ ರಾಜ್ಯ ಸರ್ಕಾರ ಮೇಲೆ ಹಾಕಿಬಿಡುವಂಥದ್ದು. ಇದರಿಂದ ರೈತನ ಬದುಕೇನಾಗಿತ್ತು ಅಂದ್ರೆ ಜರ್ಜರಿತ ಆಗ್ಲಿಕ್ಕತ್ತದ. ಅವ್ನು ಕೊಳ್ಳೋ ಶಕ್ತಿನೇ ಇಲ್ಲ. ಅದೇ ಕಾಲಕ್ಕೆ ಒಂದು ಸ್ವಲ್ಪ ನೀರಾವರಿ ಇದ್ದಲ್ಲಿ ಏನೋ ಒಂದಿಷ್ಟು ಲಾಭ ಮಾಡ್ಕೋಬೇಕಂದ್ರೆ ನೀರು ಮತ್ತು ಏನಪ್ಪ ಜೊತೆ ವಿದ್ಯುತ್ ಕಿರಿಕಿರಿ. ಯಾಕಂದರೆ ವಿದ್ಯುತ್ ಸಹಿತ ಸರಿಯಾಗಿ ಅವ್ರು ಸಪ್ಲೈ ಆಗೋದಿಲ್ಲ ರೈತಗೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ. ಹೀಗಾಗಿ ನೀರು ಇದ್ದಂಥ ಪರಿಸ್ಥಿತಿಗಳು ಆಗ್ತಾಯಿದ್ದಾವೆ. ಮತ್ತು ಎಲ್ಲರೂ ಈಗ ಅದಕ್ಕೆ ಮೇಲೆ ಬಿಟ್ಟಿದ್ದಾರಪ್ಪ ಅಂದ್ರೆ ರೈತ ಸುಮ್ಮನೆ ಎಲ್ಲ ಬೆಳೆಗಳನ್ನು ಮಾಡೋಕ್ಕಿಂತಲೂ ಅವ್ರಿಗೆ ರೇಟು ಸಿಗೋದಿಲ್ಲ, ಮತ್ತೇನೂ ಆಗೋದಿಲ್ಲ. ಎಂದೋ ರೇಟ್ ಸಿಗ್ತಪ್ಪ ಅಂದ್ರೆ ಅದನ್ನು ಒಂದು 10 ವರ್ಷ ಮಾತಾಡುವಂಥ ನಮ್ಮ ಮಾಧ್ಯಮಗಳಿದ್ದಾವೆ. ಭಾರಿ ಬೆಳಿತೀರಿ, 1 ಲಕ್ಷ ಬೆಳಿತೀರಿ, 2 ಲಕ್ಷ ಬೆಳಿತೀರಿ, 10 ಲಕ್ಷ ಬೆಳಿತೀರಿ ಹೇಳ್ತಾರೆ ಅಷ್ಟೇ ವಿನ ವಾಸ್ತವ ನಾವು ಎಷ್ಟು ಖರ್ಚು ಮಾಡಿರ್ತೀವಿ, ಏನು ಮಾಡಿರ್ತೀವಿ ಅದ್ರ ಬಗ್ಗೆ ಯಾರು ಬರಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಜನಕ್ಕೂ ಏನಾಗಿಬಿಡ್ತದಪ್ಪ ಅಂದ್ರೆ ರೈತಗೆ ತೊಂದರೆ ಆಗ್ತಾಯಿದೆ ಅಂತ. ಏನೋ ಒಂದು 4% ಮೇಲೆ ಕೊಡ್ತಿದ್ರು ಇಲ್ಲಿವರೆಗೆ, ಅದನ್ನು ಈಗ ಬಂದ್ ಮಾಡುವಂಥದ್ದು. ಇದರಿಂದ ರೈತಗೆ ಅಲ್ಲೇ ಗೊಬ್ಬರ ಹಾಕೋದಕ್ಕಾಗಲಿ ಆ ಒಂದು ವ್ಯವಸ್ಥೆನ ಉಳಿಸ್ಕೊಂಡು ಹೋಗೋದಕ್ಕಾಗಲಿ ಭಾಳ ಕಷ್ಟ ಆಗ್ಲಿಕ್ಕತ್ತದ. ಅಂಥ ಪರಿಸ್ಥಿತಿ ನಬಾರ್ಡ್ ಈ ಒಂದು 40% 40% ಮತ್ತು ಕಡಿಮೆ ಆಗಿದ್ದ ನಿಜವಾಗಿಯೂ ಏನಾಗ್ಯದಪ್ಪ ಅಂತಂದ್ರೆ ಈ ಒಂದು ರೈತ ದೊಡ್ಡ ಹೊಡೆದು ಬಿದ್ದದಂತ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೇನು ಕೇಳ್ತಾ ಇದ್ದಾರೆ ಚಲುವರಾಯ ಸ್ವಾಮಿ